ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರಾಗಿದ್ದೀನಿ. ಆ್ಯಂಡ್ ಫಸ್ಟ್ ಆಫ್ ಆಲ್ ಎಲ್ರಿಗೂ ಸಾರಿ ಕೇಳ್ತಾ ಇದ್ದೀನಿ. ಏನಕ್ಕಂದರೆ ಈ ವ್ಲಾಗ್ ಮಾಡಿ ತುಂಬ ದಿನ ಆಗೋಗಿದೆ, ಹೆಚ್ಚು ಕಡಿಮೆ ಒಂದು 2 ವೀಕ್ಸ್ ಮೇಲೆ ಆಗೋಗಿದೆ. ಬಟ್ ಇವಾಗ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಯಾರು ಬೈಕೊಬೇಡಿ. ಗೊತ್ತಲ್ವ ನಿಮಗೆ ನಾನು ಎಷ್ಟು ಬ್ಯುಸಿ ಇರ್ತೀನಿ ಅಂತ. ಸೊ ಈ ಬ್ಯುಸಿ ಇರೋ ಟೈಮಲ್ಲಿ ನನಗೆ ವೀಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ, ಹಾಗಾಗಿ ಮಾಡೋಕ್ಕಾಗಿರಲಿಲ್ಲ ಅಷ್ಟೇ. ಇವತ್ತು ಸ್ವಲ್ಪ ಟೈಮ್ ಮಾಡಿಕೊಂಡು ಅದು ತುಂಬ ದೊಡ್ಡ ವೀಡಿಯೋ ಆಗ್ತಿತ್ತು, ಬಟ್ ನಾನೇ ಶಾರ್ಟ್ ಮಾಡಿ ತುಂಬ ಚಿಕ್ಕ ವೀಡಿಯೋ ಮಾಡಾಕಿದ್ದೀನಿ, ಯಾರಿಗೂ ಬೋರ್ ಹೊಡಿಸ್ಬಾರ್ದು ಅಂತ. ಸೊ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ಆ್ಯಂಡ್ ನನ್ನ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನಾವೆಲ್ಲಪ್ಪ ಹೋಗ್ತಿದ್ದೀವಿ ಅಂದರೆ ವೀಕೆಂಡ್ ಇತ್ತು. ವೀಕೆಂಡ್ ಇರೋದ್ರಿಂದ ಸೊ ಫ್ರೆಂಡ್ಸ್ ಮಕ್ಕಳೆಲ್ಲರನ್ನೂ ಕರ್ಕೊಂಡು ತಲಕಾಡ್ಗೆ ಹೋಗೋಣ ಅಂತ ಹೋಗ್ತಿದ್ವಿ. ಅವತ್ತು GRSಗೆ ಹೋಗೋಕ್ಕಾಗಲಿಲ್ಲ ಅಲ್ವಾ, ಸೊ ಎಲ್ಲರೂ ಬೇಜಾರು ಮಾಡ್ಕೊಂಡಿದ್ರು. ಸೊ ಪ್ರೀತನೂ ಇದ್ದ, ನನ್ನ ತಂಗಿ ಮಗಳು ಚಿನ್ನಮ್ಮನೂ ಇದ್ಲಲ್ವ, ಹಾಗಾಗಿ ಅಷ್ಟರಲ್ಲಿ ಊರಿಂದ ಅಪ್ಪಾಜಿ ಅಮ್ಮ ಕೂಡ ಬಂದರು. ಸೊ ತಲಕಾಡ್ಗೆ ಹೋದರೆ ಅಲ್ಲಿ ವಾಟ್ರು ಎಲ್ಲ ಇದೆಯಲ್ಲ, ಚೆನ್ನಾಗಿದೆ ಆಟ ಆಡೋದಕ್ಕೆ ಮಕ್ಕಳಿಗೆ ಅಂತೆಲ್ಲ ಹೇಳಿದ್ರಲ್ಲ, ಸರಿ ಹೋಗೋಣ ತಲಕಾಡ್ಗೇನೆ ಅಂದ್ಕೊಂಡು ತಲಕಾಡ್ಗೆ ಬಂದ್ವಿ. ನಿಜವಾಗ್ಲೂ ಮಕ್ಕಳೆಷ್ಟು ಎಕ್ಸೈಟ್ ಆಗಿದ್ರು ಇವಾಗ ಗೊತ್ತಿಲ್ಲ, ನಾನಂತೂ ತುಂಬಾ ಎಕ್ಸೈಟ್ ಆಗಿದ್ದೆ. ಯಾಕಂದರೆ ನಾನು ಇದು ಸೆಕೆಂಡ್ ಟೈಮ್ ಹೋಗ್ತಿರೋ ತಲಕಾಡ್ಗೆ. ಫಸ್ಟ್ ಟೈಮ್ ಬಂದಾಗ ನನ್ನ ಮಗ ಚಿಕ್ಕವನು, ಆವಾಗ ಒಂದು ಸಲ ಹೋಗಿದ್ದಾಗ ಏನಪ್ಪ ಅಂದರೆ ನಾವು ವಾಟ್ರಲ್ಲಿ ಆಟ ಆಡೋಕ್ಕಾಗಿರಲಿಲ್ಲ, ಜಸ್ಟ್ ಹಂಗೆ ಮರಳಲ್ಲಿ ದೇವಸ್ಥಾನ ಎಲ್ಲ ನೋಡ್ಕೊಂಡು ಬಂದುಬಿಟ್ಟಿದ್ವಿ. ಸೊ ಇವಾಗ ನೀರಲ್ಲಿ ಆಟ ಆಡ್ಬೋದಲ್ವಾ ಅಂತೇಳಿ ನನಗೂ ತುಂಬ ಖುಷಿ ಆಯಿತು. ಬಂದ್ವಿ, ಅಲ್ಲಿ ಪಾರ್ಕಿಂಗೆಲ್ಲ ಕಾರೆಲ್ಲ ಪಾರ್ಕ್ ಮಾಡಿಬಿಟ್ಟು ಅಮ್ಮ ಮತ್ತು ನಾನು ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋಣ ಅಂತ ಹೋದ್ವಿ, ಬಟ್ ಅಲ್ಲಿ ಡ್ರೆಸ್ ಚೇಂಜ್ ಮಾಡೋಕ್ಕಾಗಲಿಲ್ಲ. ಸೊ ಹಾಗೆ ಬಂದು ಕಾರಲ್ಲೇ ಚೇಂಜ್ ಮಾಡ್ಕೊಳ್ಳೋಣ ಅಂದ್ಕೊಂಡ್ವಿ, ಆಗಲಿಲ್ಲ. ಸೊ ಹಂಗೆ ಬಂದುಬಿಟ್ವಿ. ಸೊ ನನ್ನ ಮಗಳು ನೋಡಬೇಕು, ಅವಳು ಅಷ್ಟೇ ನೀರು ನೋಡಿ ಫುಲ್ ಖುಷಿ ಅವಳು. ಹಾಗೆ ನನ್ನ ತಂಗಿ ಮಗಳು ಪ್ರೀತು ಎಲ್ಲರೂ ತುಂಬಾ ಖುಷಿಯಾಗಿದ್ದರು. ಬಂದ್ವಿ, ವೀಕೆಂಡ್ ಅಲ್ವಾ, ಸ್ವಲ್ಪ ಕ್ರೌಡ್ ಜಾಸ್ತಿನೇ ಇತ್ತು, ಬಟ್ ಇಟ್ಸ್ ಓಕೆ, ಜಾಗ ಇತ್ತು, ಚೆನ್ನಾಗಿ ಆಟಾಡ್ಬೋದಿತ್ತು ಅಂತ ಅಂದ್ಕೊಂಡು ಹೋದ್ವಿ. ಅಪ್ಪಾಜಿ ಬರಲಿಲ್ಲ ನೀರೊಳಗಡೆಗೆ, ಅಂದರೆ ಬಂದರು ಸ್ಟಾರ್ಟಿಂಗಲ್ಲಿ ಒಂದು 2 ನಿಮಿಷ ಇದ್ಬಿಟ್ಟು ಓಟ್ಬಿಟ್ರು. ಬೇಡಪ್ಪ ಈ ಬಿಸಿಲಲ್ಲಿ ನೀವೇ ಆಟಾಡ್ಕೊಂಡು ನಾನು ಹೋಗ್ತೀನಿ ಅಂತ ಅಂದ್ಬಿಟ್ಟು. ನಾವು ಹೋಗೋಷ್ಟ್ರೊಳಗಡೆ ಆಗಲೇ ಒಂದು 2 ಗಂಟೆ ಆಗೋಗಿತ್ತು ಮಧ್ಯಾಹ್ನ. ತುಂಬ ಚೆನ್ನಾಗಿದೆ ಪ್ಲೇಸ್ ಅಂತೂ, ಸಖತ್ತು ಚೆನ್ನಾಗಿದೆ. ನೀರು ಮರಳಲ್ಲಿ, ಅಂದರೆ ಫುಲ್ ಮರಳಿರೋದ್ರಿಂದ ನೀರು ನೀವೆಷ್ಟೇ ಅದರಲ್ಲಿ ಕುಣಿದು ನೆಗ್ದಾಡಿದ್ರೂ ಕೂಡ ನೀರು ರಾಡಿ ಆಗಲ್ಲ, ಅಂದರೆ ಗಲೀಜಾಗಲ್ಲ. ತುಂಬ ಚೆನ್ನಾಗಿದೆ. ನನ್ನ ಮಗಳು ನೋಡಿ ಅಲ್ಲಿ ಎಷ್ಟು ಖುಷಿ ಪಡ್ತಿದ್ದಾಳೆ ಅಂದರೆ, ಮಕ್ಕಳೇ ತುಂಬ ಎಂಜಾಯ್ ಮಾಡ್ತಿದ್ದಾರೆ. ಆ್ಯಂಡ್ ಅಲ್ಲಿ ಆಲ್ಮೋಸ್ಟ್ ಬಂದಿದ್ದವರೆಲ್ಲರೂ ಫ್ಯಾಮಿಲಿನೇ ಬಂದಿದ್ದಿತ್ತು, ಫ್ರೆಂಡ್ಸು ಫ್ಯಾಮಿಲಿ ಥರ ಬಂದಿದ್ದರು. ತುಂಬಾ ಎಂಜಾಯ್ ಮಾಡ್ತಿದ್ರು ಎಲ್ಲರೂ ಕೂಡ. ಮತ್ತು ಅದೇ ಹೇಳಲ್ವ, ಒಂದು ಕಡೆ ಹೋದರೆ ಅವ್ರು ಯಾರು ನಾವ್ಯಾರು ಅಂತಲೇ ಗೊತ್ತಿರಲ್ಲ, ಬಟ್ ಅಲ್ಲಿ ಹೋದ್ಮೇಲೆ ಫ್ರೆಂಡ್ಸ್ ಆಗಿಬಿಡ್ತೀವಿ, ಆ ಥರ ಚೆನ್ನಾಗಿತ್ತು. ಅಮ್ಮ ಅವರು ಕೂಡ ತುಂಬ ಎಂಜಾಯ್ ಮಾಡಿದ್ರು. ಅಂದರೆ ಅಪ್ಪಾಜಿ ಬರಲಿಲ್ಲ ನೀರಿಗೆ, ನೀವು ಎಷ್ಟೊತ್ತಾರು ಆಟ ಆಡ್ಕೊಬನ್ನಿ, ನಾನು ಒಂದು ಕಡೆ ಕೂತ್ಕೋತೀನಿ, ನನಗೆ ಆಗಲ್ಲ ಅಂದ್ಬಿಟ್ಟು ಹೋಗ್ಬಿಟ್ರು. ಸೊ ನಾವು ಆಟ ಆಡ್ತಿದ್ವಿ. ಮಕ್ಕಳುಗಳಿಗೆ ಟ್ಯೂಬ್ ತೊಗೊಂಡಿದ್ವಿ, ಅಲ್ಲಿ ಚೆನ್ನಾಗಿದೆ ಟ್ಯೂಬೆಲ್ಲ ತೊಗೊಂಡು ಸಿಕ್ತು. ಎಲ್ಲ ಕಡೆ ಮಾರ್ತಿರ್ತಾರೆ ಅದೆಲ್ಲ, 100 ರೂಪೀಸ್ ಒಂದೊಂದು. ಸೊ 2 ತೊಗೊಂಡ್ವಿ, ಸಾಕು, ಅದೇ ಅದರಲ್ಲೇ ಅಡ್ಜಸ್ಟ್ ಮಾಡೋಣ ಇನ್ನಿಬ್ಬರಿಗೆ ಅಂತ. ಬಟ್ ಅವರು ನಮಗೆ ಟ್ಯೂಬೇ ಬೇಡ, ನಾವು ಹಂಗೆ ಆಟ ಆಡ್ತೀವಿ ಅಂತಂದರು. ಬಾಲು ಟ್ಯೂಬೆಲ್ಲ ತೊಗೊಂಡು ಆಟ ಆಡ್ತಾ ಇದ್ವಿ, ಚೆನ್ನಾಗಿತ್ತು. ಆ್ಯಂಡ್ ಇನ್ನೊಂದು ಖುಷಿ ಏನಪ್ಪ ಅಂದರೆ, ಬಟ್ ಇವಾಗ ಹೆಂಗಿದೆಯೋ ಗೊತ್ತಿಲ್ಲ, ಬಟ್ ನಾವು ಹೋದಾಗ ನೀರು ಸ್ವಲ್ಪ ಕಡಿಮೆ ಇತ್ತು. ಎಷ್ಟು ದೂರ ಹೋದ್ರೂ ನಮಗೆ ನೀರು ಮುಳುಗ್ತಾನೆ ಇರಲಿಲ್ಲ, ಅಂದರೆ ಆಳ ಇರಲಿಲ್ಲ ನೀರು, ತುಂಬ ಫ್ರೆಶ್ಶಾಗಿ ತಿಳಿಯಾಗಿತ್ತು ನೀರು. ನಾವು ಹೋಗಿ ಬಂದಮೇಲೆ ಒಂದು ವಿಡಿಯೋ ಹಾಕಿದೆ ಇನ್ಸ್ಟಾಗ್ರಾಮ್ಗೆ. ಅದನ್ನು ನೋಡಿಬಿಟ್ಟು ನನ್ನ ಫಾಲೋವರ್ಸು ಮತ್ತು ನನ್ನ ರೆಗ್ಯುಲರ್ ಕಸ್ಟಮರ್ಸ್ ಒಂದಿಬ್ಬರು ಫೋನ್ ಮಾಡಿದರು, ಸಿಸ್ಟರ್ ತಲಕಾಡು ಚೆನ್ನಾಗಿದೆಯಾ, ಹೇಗಿದೆ, ನಾವು ಹೋಗ್ಬೋದಾ ಅಂತ ಕೇಳಿ ಹೋದರು. ಒಂದಿಬ್ಬರು ಹೋದರು, ನನ್ನ ಹತ್ರ ಕೇಳ್ಕೊಂಡು ಹೋದರು. ಅದು ಇನ್ನೂ ಖುಷಿ ಆಯಿತು ನನಗೆ. ಮತ್ತು ಇನ್ನೊಂದಿಬ್ಬರು ನನಗೆ ಕಮೆಂಟ್ ಮಾಡಿದರು, ನಮ್ಮೂರು ಸಿಸ್ಟರ್, ನೀವು ಬರ್ತಿರೋದು ಮೊದಲೇ ಹೇಳೋದಲ್ವ, ನಮ್ಮೂರಿದು, ನಮ್ಮ ಮನೆ ಕರಿತಿದ್ವಿ, ಹೆಂಗೆ ಮಾಡಿಬಿಟ್ರಿ ನೋಡಿ ನೀವು ಅಂತ. ಸೊ ತುಂಬ ಖುಷಿ ಆಯಿತು. ಯಾಕಂದರೆ ಅವ್ರು ಕರೀತಾರೋ ಬಿಡ್ತಾರೋ ಅದು ಸೆಕೆಂಡರಿ, ಬಟ್ ಆ ಪ್ರೀತಿ ವಿಶ್ವಾಸ ಇದೆಯಲ್ಲ, ನಾನು ಕರೀತಿದ್ದೆ ನಿಮ್ಮನ್ನ ನಮ್ಮ ಮನೆಗೆ, ನಮ್ಮೂರಿಗೆ ಬಂದು ಹಂಗೆ ಹೋಗಿದ್ದೀರಾ ಅಂತ, ಅದು ತುಂಬ ಖುಷಿ ಆಯಿತು. ಬೇಜಾರು ಮಾಡ್ಕೊಬೇಡಿ, ನೆಕ್ಸ್ಟ್ ಟೈಮ್ ಬಂದಾಗ ಖಂಡಿತ ನಿಮಗೆ ಹೇಳ್ತೀನಿ. ಆ್ಯಂಡ್ ತುಂಬ ಚೆನ್ನಾಗಿದೆ ಪ್ಲೇಸ್ ಅಂತೂ, ಸೂಪರಾಗಿದೆ. ಮಕ್ಕಳನ್ನೆಲ್ಲ ಆಟ ಆಡ್ಸೋದಕ್ಕಂತೂ ತುಂಬ ಚೆನ್ನಾಗಿದೆ. ಅಂದರೆ ಸೇಫಾಗಿದೆ, ಆಳ ಇಲ್ಲ, ಒಂದು ಬಿದ್ದುಬಿಡ್ತಾರೆ ಮಕ್ಕಳು, ಮುಳುಗ್ಬಿಡ್ತಾರೆ ಅನ್ನೋ ಭಯ ಇಲ್ಲ, ಚೆನ್ನಾಗಿದೆ. ನಮಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆದರೆ ನಾವು ಹೋಗಿದ್ದೆ ಲೇಟಾಗಿ ಹೋಗಿತ್ತಲ್ಲ, ಅದು ತುಂಬ ಬೇಜಾರಾಯಿತು. ಲೇಟಾಗಿ ಹೋಗ್ಬಿಟ್ಟಿದ್ದೀವಿ, ಇನ್ನೂ ನಾವು ಒಂದು 2 ಅವರ್ ಮುಂಚೆ ಹೋಗಿದ್ದೆ, ಇನ್ನೊಂದು 2 ಅವರ್ ಆಟ ಆಡ್ಬೋದಿತ್ತು ಅಂತ ಫೀಲ್ ಆಗ್ತಿತ್ತು. ಅದರಲ್ಲೂ ನಮ್ಮ ಚಿನ್ನಮ್ಮ ಅಂತೂ ನೀರಿನ ಬರೋಕ್ಕೆ ಇಷ್ಟಪಡ್ತಿಲ್ಲ. ಮಮ್ಮಿ ಪ್ಲೀಸ್ ಮಮ್ಮಿ, ಇನ್ನೊಂದು 5 ನಿಮಿಷ ಆಟ ಆಡೋಣ ಅಂತ. ಮತ್ತು ನನ್ನ ಮಗನೂ ಅಷ್ಟೇ, ಅಕ್ಕ ಬಾ ಆಟ ಆಡೋಣ ಅಂತ ಆ ಥರ ಮಾಡ್ತಿದ್ದೆ. ಮತ್ತು ನಾವು ಮಧ್ಯಾಹ್ನ ಊಟ ಕೂಡ ಮಾಡಿರಲಿಲ್ಲ. ನೀರು ನೋಡಿದ ತಕ್ಷಣ ಊಟ ಗಿಟ ಎಲ್ಲ ಮರ್ತೋಯ್ತು ನಮಗೆ. ಊಟ ಆಮೇಲೆ ಮಾಡಿದ್ರಾಯ್ತು ಅಂತೇಳಿ ಹೋಗ್ಬಿಟ್ವಿ. ಅಂದರೆ ಮನೆಯಿಂದನೇ ನಾನು ಬಾಕ್ಸ್ ಮಾಡ್ಕೊಂಡು ತೊಗೊಂಡೋಗಿದ್ದೆ. ವೆಜಿಟೇಬಲ್ ಬಾತು, ಮೊಸರನ್ನ ಎಲ್ಲ ತೊಗೊಂಡೋಗಿದ್ದೆ. ಮತ್ತು ಅಷ್ಟೇ ತೊಗೊಂಡೋಗಿದ್ದೆ, ಸ್ವೀಟ್ ಏನು ಮಾಡಿರಲಿಲ್ಲ. ಪಪ್ಪಾಯ ತೊಗೊಂಡೋಗಿದ್ವಿ, ಪಪ್ಪಾಯ ಕಟ್ ಮಾಡಿಕೊಂಡು. ಚೆನ್ನಾಗಿದೆ ನೋಡಿ. ಅಲ್ಲಿ ಎಷ್ಟು ಹೋಗ್ತಿದ್ದೀವಿ, ಅವಳು ನೋಡಿ ಚಿಕ್ಕವಳು, ಅರ್ಧ ಹೊಳೆ ತನಕ ಅಲ್ಲಿ ತನಕ ಹೋದ್ರೂ ಮುಳುಗ್ತಿರ್ಲಿಲ್ಲ.
ನೀರು ತುಂಬ ಫ್ರೆಶ್ ಆಗಿದೆ, ನೋಡ್ತಿರ್ಬೋದು ನೀವು. ನಾವು ಜಸ್ಟ್ ನೋಡೋಣ ಅಂತ ಮುಳುಗ್ಬಿಟ್ಟು ಕಣ್ಬಿಟ್ರೂ ಒಳಗಡೆ ಕ್ಲಿಯರಾಗಿ ಕಾಣಿಸ್ತಾ ಇತ್ತು ನೀರೊಳಗಡೆ, ಅಷ್ಟು ಚೆನ್ನಾಗಿದೆ. ಸೊ ಫೈನಲಿ ಎಷ್ಟೊತ್ತಿದ್ರು ಫೈನಲ್ ಬರಲೇಬೇಕಲ್ವ ಎದ್ದು, ಅಂದರೆ ನಾವು ದೇವಸ್ಥಾನಕ್ಕೆ ಬೇರೆ ಹೋಗೋದಿತ್ತಲ್ಲ ಇನ್ನು. ಹಾಗಾಗಿ ಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು, ಡ್ರೆಸ್ ಚೇಂಜ್ ಮಾಡೋಕ್ಕೆಲ್ಲ ಜಾಗ ಮಾಡಿಕೊಟ್ಟಿದ್ದಾರೆ, ಏನಿಲ್ಲ ಚೆನ್ನಾಗಿದೆ, ಲೇಡೀಸ್ಗೆಲ್ಲ ಡ್ರೆಸ್ ಚೇಂಜ್ ಮಾಡೋಕ್ಕೆಲ್ಲ ಚೆನ್ನಾಗಿದೆ. ಅದಾದಮೇಲೆ ಮತ್ತೆ ಈ ಕಡೆ ಬಂದ್ವಿ. ಇವಾಗ ದೇವಸ್ಥಾನಕ್ಕೆ ಹೋಗಬೇಕು ಅಂತೇಳಿ ಆ ಕಡೆಯಿಂದನೇ ಬರ್ಬೋದಿತ್ತು, ಬಟ್ ಬೇಡ, ನಾವು ಮೊದಲನೇ ದೇವಸ್ಥಾನ ಇದೆ ಅಲ್ಲಿಂದನೇ ಹೋಗೋಣ ಅಂದ್ಕೊಂಡು ಬಂದ್ವಿ. ನೋಡಿ ಈ ಗಣಪತಿ ಇದೆಯಲ್ಲ, ಇದು ಈ ನಮ್ಮ ಇಂಡಿಯಾದಲ್ಲೇ ಇಲ್ವಂತೆ, ಇವರು ಮದುವೆ ಆಗಿರೋ ಗಣೇಶ ಅಂತೆ, ಅವರು ಅವ್ರ ಹೆಂಡತಿ ಸಮೇತ ನೆಲೆ ಆಗಿರೋದಂತೆ ಈ ಗಣೇಶ. ಸಿದ್ಧಿ ಅಂತ ಅವ್ರ ಹೆಂಡತಿ, ಈ ಗಣೇಶ ಬಂದು ಮದುವೆ ಆಗಿರೋ ಗಣೇಶ ಅಂತ ಹೇಳಿದ್ರು. ಪುರೋಹಿತ್ರನ್ನ ಕೇಳಿಬಿಟ್ಟೆ, ಅರ್ಚಕರು ಇರ್ತಾರಲ್ಲ ಅವ್ರನ್ನ ಕೇಳಿಬಿಟ್ಟೆ ನಾನು ವೀಡಿಯೋ ಮಾಡಿಕೊಂಡೆ. ಈಗ ಬೇರೆ ದೇವಸ್ಥಾನಗಳಲ್ಲೆಲ್ಲ ಫೋಟೋ ವೀಡಿಯೋ ಅಲ್ಲೋ ಇರಲಿಲ್ಲ ಒಳಗಡೆ, ಹಂಗಾಗಿ ಹೊರಗಡೆ ಎಷ್ಟಾಗುತ್ತೆ ಅಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ. ಆಲ್ಮೋಸ್ಟ್ ಎಲ್ಲರೂ ತಲಕಾಡಿಗೆ ಹೋಗಿರ್ತೀರ ಅನಿಸುತ್ತೆ. ನನಗಂತೂ ಇದು 2ನೇ ಸಲ ಹೋಗಿದ್ದು, ತುಂಬ ಚೆನ್ನಾಗಿದೆ. ನನ್ನ ಮಗಳಂತೂ ನಮ್ಮ ಕೈಗೆ ಸಿಗ್ತಿರ್ಲಿಲ್ಲ, ಓಡಾಡ್ತಿದ್ಲು, ಅವಳು ನಮ್ಮ ಎತ್ಕೊಳ್ಳೋಂಗೆ ಇರಲಿಲ್ಲ ಆ ಥರ. ಆ್ಯಂಡ್ ಮರಳಲ್ಲಿ ನಡ್ಕೊಂಡು ಹೋಗೋದಕ್ಕೂ ನಮಗೇನು ಕಷ್ಟ ಅನ್ನಿಸ್ಲಿಲ್ಲ, ಯಾಕಂದರೆ ನಾವು ಬಿಸಿಲೊತ್ತಾಗ್ಬಿಟ್ಟಿದ್ದರೆ ತುಂಬ ಸುಸ್ತಾಗ್ಬಿಡ್ತಿದ್ವಿ. ಬಟ್ ಸಂಜೆ ಹೊತ್ತಲ್ವಾ, ತಣ್ಣಗಿತ್ತು, ಮರಳು ಕೂಡ ತುಂಬ ತಣ್ಣಗಿತ್ತು, ಕಾಲಿಗೆ ಚೆನ್ನಾಗಿತ್ತು. ಹಂಗಾಗಿ ಹೋದ್ವಿ. ಮತ್ತು ಸ್ಲಿಪ್ಪರ್ ಹಾಕ್ಕೊಂಡು ಹೋಗಿದ್ರೆ ಇನ್ನೂ ಕಷ್ಟ ಆಗ್ತಿತ್ತು ನಮಗೆ. ಸ್ಲಿಪ್ಪರ್ ಹಾಕ್ಕೊಂಡು ಹೋಗ್ಬೇಡಿ, ಯಾರಾದರೂ ತಲಕಾಡಿಗೆ ಹೋಗೋರು ಮರಳಲ್ಲಿ ನಡ್ಕೊಂಡು ಹೋಗಬೇಕು ಅನ್ನೋರು ಸ್ಲಿಪ್ಪರ್ ಹಾಕ್ಕೊಂಡು ಹೋಗಬೇಡಿ. ಒಂದು ಕಡೆ ಬಿಟ್ಬಿಟ್ಟು ಸುತ್ತ ದೇವಸ್ಥಾನ ಎಲ್ಲ ಬಳಸ್ಕೊಂಡು ಬಂದು ಆಮೇಲೆ ಸ್ಲಿಪ್ಪರ್ ಹಾಕ್ಕೊಳ್ಳಿ. ಸ್ಲಿಪ್ಪರ್ ಹಾಕ್ಕೊಂಡೋದ್ರೆ ಇನ್ನೂ ಕಾಲು ನೋವು ಜಾಸ್ತಿ ಆಗುತ್ತೆ, ಹಾಕ್ಕೊಂಡು ನಡೆಯೋಕ್ಕಾಗಲ್ಲ. ಬರೀ ಕಾಲಲ್ಲಿ ಹೋಗಿ ಕಂಫರ್ಟಬಲ್ ಆಗಿರುತ್ತೆ. ಸೊ ಅಲ್ಲಿ ಎಷ್ಟು ದೇವಸ್ಥಾನಗಳಿದೆಯೋ ಎಲ್ಲನೂ ನೋಡ್ಕೊಂಡು ಬಂದ್ವಿ. ಅದೇ ಎಲ್ಲ ಕಡೆ ಫೋಟೋ ವೀಡಿಯೋ ಅಲೋ ಕೊಡಲಿಲ್ಲ ಒಳಗಡೆ, ಅಂದರೆ ಇಲ್ಲ ಅಂತ ಬರೆದಿದ್ರು ಬೋರ್ಡ್ ಹಾಕಿದ್ಮೇಲೆ ನಾವು ಹೆಂಗೆ ತೊಗೊಳಕ್ಕಾಗುತ್ತೆ ಅಲ್ವಾ, ಹಾಗಾಗಿ ತೊಗೊಳ್ಳಿಲ್ಲ, ಹೊರಗಡೆ ತೊಗೊಂಡೆ ಅಷ್ಟೇ. ಆ್ಯಂಡ್ ಈ ಮರ ಬಂದು ನಮ್ಮ ಮಗನ ಜೊತೆ ಫಸ್ಟ್ ಟೈಮ್ ಹೋಗಿದ್ದೆ ಅಂತ ಹೇಳಿದ್ನಲ್ಲ, ಆವಾಗ ಇದೇ ಪ್ಲೇಸಲ್ಲಿ ಕೂತ್ಕೊಂಡು ನನ್ನ ಮಗನ ಆಟ ಆಡಿಸ್ಕೊಂಡು ಬಂದಿದ್ವಿ. ಸೊ ಅದೇ ಮರದ ಹತ್ರ ಹೋಗಿ ಇವತ್ತೆಲ್ಲ ಕೂತ್ಕೊಂಡು ಎಲ್ಲರೂ ಹಾಗೆ ಒಂದು ಫೋಟೋ ಕ್ಲಿಕ್ ಮಾಡಿಕೊಂಡೆ. ಚೆನ್ನಾಗಿದೆ ಮರ, ಅದು ಗೇರಣ್ಣ ಮರ ಅಂತಾರಲ್ಲ, ಗೋಡಂಬಿ ಮರ ಅದು. ಅದಾದಮೇಲೆ ಇಲ್ಲಿ ಚೌಡೇಶ್ವರಿ ದೇವಸ್ಥಾನಕ್ಕೂ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದ್ವಿ. ಅದಾದಮೇಲೆ ಅಂದರೆ ಲಾಸ್ಟ್ ದೇವಸ್ಥಾನ ಇದು ಬಂದು ಕೀರ್ತಿನಾರಾಯಣ ಅಂತ ದೇವರು. ತುಂಬ ಚೆನ್ನಾಗಿದೆ ಟೆಂಪಲ್ ಅಂತೂ, ಅಪ್ಪ ಎಷ್ಟು ಚೆನ್ನಾಗಿದೆ ಅಂದರೆ, ಇವೆಲ್ಲ ಚೋಳರ ಕಾಲದಲ್ಲಿ ಕಟ್ಟಿದ್ದಂತೆ ದೇವಸ್ಥಾನಗಳು. ಅಲ್ಲಿ ಹೇಳ್ತಿದ್ರು ಚೋಳರ ಕಾಲದಲ್ಲಿ ಎಲ್ಲ ಕಲ್ಲಲ್ಲೇ ಕೆತ್ತಿದ್ದಾರೆ, ಪ್ರತಿಯೊಂದು ಕಲ್ಲಲ್ಲೇ ಮಾಡಿರೋದು. ಏನೇ ಆದ್ರೂ ಹಳೇ ಕಾಲದ ದೇವಸ್ಥಾನಗಳು ನೋಡೋಕ್ಕೆ ಒಂದು ಚೆನ್ನಾಗಿರುತ್ತೆ. ಅದರದ್ದು ಇನ್ನು ಒಳಗಡೆ ಒಂದೊಂದು ಕತೆ ಇರುತ್ತೆ, ನಮಗೆ ಗೊತ್ತಿರಲ್ಲ ಅಷ್ಟೇ. ಎಷ್ಟು ಚೆನ್ನಾಗಿದೆ ನೋಡಿ, ಅದೊಂದು ಎಂಟ್ರೆನ್ಸ್ಗೆ ಕೊಡಬೇಕು, ಅಷ್ಟು ಚೆನ್ನಾಗಿದೆ. ಊಟ ಎಲ್ಲ ಅಲ್ಲೇ ಮಾಡಿದ್ವಿ, ಬಟ್ ಅದು ಯಾವುದೂ ಕ್ಲಿಪ್ಪಿಂಗ್ಸ್ ತೊಗೊಳ್ಳಿಲ್ಲ ನಾವು. ಅದಾದಮೇಲೆ ನಾವು ಹೊರಟ್ಬಿಡೋಣ, ಮುಡುಕ್ತೊರೆಗೆ ಹೋಗೋಣ ಅಂದ್ಕೊಂಡು ಹೊರಟ್ವಿ. ಬಟ್ ಆಮೇಲೆ ಯಾರೋ ಹೇಳಿದ್ರು ಮುಡುಕ್ತೊರೆನಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಹಾಗಾಗಿ ಮೇಲ್ಗಡೆ ಬಿಡ್ತಿಲ್ಲ ವೆಹಿಕಲ್ಲು, ಮತ್ತು ಇಷ್ಟೊತ್ತಲ್ಲಿ ಲೇಟ್ ಆಯ್ತಲ್ಲ ಬಿಡಲ್ಲ, ಬೆಳಗ್ಗೆ ಆಗಿದ್ರೆ ಬಿಡೋರು ಅಂತ ಹೇಳಿದ್ರು. ಸೊ ಇನ್ನೇನೋ ಮುಡುಕ್ತೊರೆಗೆ ಹೋಗೋಕ್ಕಾಗಲ್ಲ ಅಂತೇಳಿ ಮತ್ತೆ ನಾವು ವಾಪಸ್ ಮೈಸೂರಿಗೆ ಬಂದುಬಿಟ್ವಿ. ಇನ್ನೊಂದು ದಿನ ಯಾವಾಗಾದರೂ ಮುಡುಕ್ತೊರೆಗೆ ಹೋಗೋಣ ಅಂತೇಳಿ. ಸಂಜೆ ನಮ್ಮೊಂದು 7 ಆಗಿತ್ತೇನೋ ಹೊರಟಾಗ, 7:30 ಆಗಿತ್ತು. ನಾವು ಮೈಸೂರು ರೀಚ್ ಆಗೋಷ್ಟರಲ್ಲಿ ಲೇಟ್ ಆಯಿತು, 9 ಗಂಟೆ ಆಗೋಯಿತು. ಹಾಗೆ ಅಲ್ಲಿ ಬರ್ತಾ ಐಸ್ ಕ್ರೀಮ್ ಎಲ್ಲ ತಿನ್ಕೊಂಡು ಮನೆಗೆ ಬಂದ್ವಿ. ಇದು ನೆಕ್ಸ್ಟ್ ಡೇ ಇದರಲ್ಲಿ ಎಲ್ಲಪ್ಪ ಛತ್ರ ಇದೆಯಲ್ಲ, ಅಲ್ಲಿ ಹಲಸಿನ ಹಣ್ಣದು ಮೇಳ ಇತ್ತು. ಸೊ ಮನೆಗೆ ಸ್ವಲ್ಪ ತೋಟಕ್ಕೆ ಹಲಸಿನ ಹಣ್ಣು ಗಿಡ ತೊಗೊಳ್ಳೋಣ ಅಂದ್ಬಿಟ್ಟು ಹೋಗಿದ್ದು. ಬಟ್ ನನಗೆ ಅವತ್ತೊಂದು ಫಂಕ್ಷನ್ ಇತ್ತು, ಗೃಹಪ್ರವೇಶ ಇತ್ತು. ಹಾಗಾಗಿ ನಾನು ಗೃಹಪ್ರವೇಶಕ್ಕೆ ಅಂತ ರೆಡಿಯಾಗಿದ್ದೆ, ಬಟ್ ಇವರೆಲ್ಲರೂ ಊರಿಗೆ ಹೋಗೋಕ್ಕೆ ಅಂತ ರೆಡಿಯಾಗಿದ್ದರು. ಬಾ ಹಿಂಗೆ ಹಲಸಿನ ಮೇಳಕ್ಕೆ ಹೋಗೋಣ ಅಂತಂದರು. ಸೊ ಹಂಗೆ ಬಂದ್ವಿ. ಹಲಸಿನ ಮೇಳದಲ್ಲೂ ಅಷ್ಟೇ ವೆರೈಟಿ ಹಲಸಿನ ಹಣ್ಣು ಏನೇನೋ ಇತ್ತು, ಸ್ನ್ಯಾಕ್ಸು ತಿಂಡಿ ಅದು ಇದೆಲ್ಲ ಇತ್ತು. ಬಟ್ ಸಿಕ್ಕಾಬಟ್ಟೆ ಕಾಸ್ಟ್ಲಿ ಅಪ್ಪ. ಎಷ್ಟು ಒಂದು 1/4 kg ಹಲಸಿನ ಹಣ್ಣಿಗೆ ಒಂದು 10 ತೊಳೆ ಬರಲ್ಲ, 40 ರೂಪಾಯಿ 50 ರೂಪಾಯಿ ಈ ಥರ ಇತ್ತು. ನಮ್ಮ ಮನೇಲಿ ತಿನ್ನೋರಿಲ್ಲದೆ ಬಿದ್ದು ಒದ್ದಾಡ್ತೈತೆ, ಕೆಳಗಡೆ ಬಿದ್ದು ಓದ್ರೋತೈತೆ. ನಾವು ಹಲಸಿನ ಹಣ್ಣದು ಒಂದು ಮಿಲ್ಕ್ ಶೇಕ್ ತೊಗೊಂಡ್ವಿ, ಹಾಗೆ ಒಂದು ಸ್ವಲ್ಪ ಚಿಪ್ಸು ಏನೋ ಯಾವ್ಯಾವ ಟ್ರೈ ಮಾಡ್ಬೋದು ಹೊಸದು ಅನ್ನಿಸ್ತು, ಅದನ್ನು ಮಾತ್ರ ತೊಗೊಂಡು. ಸ್ವಲ್ಪ ಗಿಡಗಳು ಬೇಕಿತ್ತು ತೋಟಕ್ಕೆ ನೆಡೋದಕ್ಕೆ ಅಂತ ಹೇಳಿ, ಅದಕ್ಕೋಸ್ಕರ ಗಿಡಗಳನ್ನ ತೊಗೊಳ್ತಾ ಇದ್ದೀವಿ. ಗಿಡಗಳು ಒಂದು ರಾಂಬೋಟ್ ಫ್ರೂಟ್ ಒಂದು ತೊಗೊಂಡ್ವಿ, ಮತ್ತು ಹಲಸಿನ ಹಣ್ಣಲ್ಲಿ ಒಂದು 3 ವೆರೈಟಿ ತೊಗೊಂಡ್ರು, ಮತ್ತು ಏನೋ ವಾಟರ್ ಆ್ಯಪಲ್ ಅಂತ ಅದೊಂದು ತೊಗೊಂಡ್ರು. ಹೀಗೆ ಒಂದು ಸ್ವಲ್ಪ ಒಂದು 7-8 ಗಿಡಗಳು ತೊಗೊಂಡ್ರು ತೋಟಕ್ಕೆ ಹಾಕೋದಕ್ಕಾಗುತ್ತೆ ಅಂತ. ಅದೆಲ್ಲ ಆದಮೇಲೆ ನನ್ನನ್ನು ಫಂಕ್ಷನ್ ಹತ್ರ ಡ್ರಾಪ್ ಮಾಡಿಬಿಟ್ಟು ಊರಿಗೆ ಹೊರಟರು ಎಲ್ಲರೂ. ಸೊ ಇದಾಗಿತ್ತು ಈ ವ್ಲಾಗು. ಸೊ ಈ ವ್ಲಾಗು ನಾನು ಎಷ್ಟೆಷ್ಟು ಕ್ಯಾಪ್ಚರ್ ಮಾಡಿದ್ದೀನೋ ಅಷ್ಟನ್ನು ಮಾತ್ರ ನಾನು ಇಟ್ಕೊಂಡಿದ್ದೀನಿ. ಏನಕ್ಕೆ ವೀಡಿಯೋ ಮೊಬೈಲಲ್ಲಿ ಸ್ಟೋರೇಜ್ ಜಾಸ್ತಿ ಆಗುತ್ತೆ, ನನಗೆ ಡೈಲಿ ವೀಡಿಯೋಗಳು ಬೇಕಲ್ವ ಅಂತೇಳಿ ಎಷ್ಟು ಅಗತ್ಯ ಇದೆಯೋ ಅಷ್ಟು ಮಾತ್ರ ವೀಡಿಯೋ ಇಟ್ಕೊಂಡಿದ್ದೆ. ಹಾಗಾಗಿ ಈ ವಿಡಿಯೋ ಇಷ್ಟೇ. ಸೊ ಸುಮ್ಮನೆ ಒಂದು ಸ್ಮಾಲ್ ವೀಡಿಯೋ ಅಂತಲೇ ಅನ್ಕೋಬೋದು. ಜಸ್ಟ್ ಒಂದು ಇನ್ಫಾರ್ಮೇಷನ್ ಅಂತಲ್ಲ, ಇದು ಅಲ್ಲಿ ಕಡೆ ಎಲ್ಲರೂ ನೋಡಿರ್ತೀರ, ಸುಮ್ಮನೆ ನಮ್ಮದೊಂದು ಎಂಜಾಯ್ಮೆಂಟ್ ಮಾಡ್ಕೊಂಡು ಬಂದಿದ್ದು ಒಂದು ವೀಡಿಯೋ ಅಷ್ಟೇ. ಸೊ ಇದನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಯಾರಾದರೂ ಈ ವಿಡಿಯೋ ನೋಡಿದವರು ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಇದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.